ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ನೋಡೋಣ. ಇದೊಂದು ಕೊರಿಯನ್ ಥ್ರಿಲ್ಲರ್ ಮೂವಿ ಅಂದ್ರೇನೆ ಸಕ್ಕತ್ತಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಈ ಮೂವಿಯ ಹೆಸರು ಡಾಕ್ಟರ್ ಚಿಯಾನ್ ಅಂಡ್ ದ ಲಾಸ್ಟ್ ತಾಲಿಸ್ಮನ್ ಅಂತ. ಅನ್ನೋ ಮೂವಿಯ ಸೆಕೆಂಡ್ ಹಾಫ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಹಾಫ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಹಂಗೆ ಇನ್ನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರೋದ್ರಿಂದ ಫಸ್ಟ್ ಹಾಫ್ ಅಲ್ಲಿ ಏನ್ ನಡೀತು ಅಂತ ನಿಮ್ಗೆ ಸಣ್ಣ ರಿವ್ಯೂ ಕೊಡೋದೇನು ಬೇಕಾಗಿಲ್ಲ ಅನ್ಕೊಂಡಿದೀನಿ. ಡೈರೆಕ್ಟ್ ಆಗಿ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಆಮೇಲೆ ಏನಾಯ್ತು ಅಂದಾಗ ಇವ್ರು ಹೇಳ್ತಾರೆ, ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಆ ತಾತ ಮೊಮ್ಮಗನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ನೈಟ್ ಹೋದವರು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದ್ ಜಾಗದಲ್ಲಿ ಇಬ್ರು ಸತ್ ಬಿದ್ದಿದ್ರು. ಆ ತಾತ ಸತ್ತಿದ್ದಾಗ ಅವ್ರ ಪಕ್ಕದಲ್ಲೇ ಈ ಕತ್ತಿ ಇತ್ತು, ಆದ್ರೆ ಹೊಡೆದೋಗಿತ್ತು. ಪ್ಲಸ್ ಅವ್ರ ಕೈಗೆ ಹಾಕೊಂಡಿದ್ರಲ್ಲ ಆ ವೈಬ್ರೇಟ್ ಆಗೋ ತರ ಒಂದು ಬೆಲ್ಲು, ಅದು ಬಿದ್ದಿತ್ತು. ಆದ್ರೆ ಮಧ್ಯದಲ್ಲಿ ಏನಾಯ್ತು ಅಂತ ಮಾತ್ರ ನಮಗ್ ಗೊತ್ತಾಗ್ತಾ ಇಲ್ಲ. ಆದ್ರೆ ಫೈನಲ್ ಆಗಿ ನನ್ಗೂ ಮತ್ತೆ ಹೀರೋಗ್ ಒಂದ್ ವಿಷಯ ಮಾತ್ರ ಗೊತ್ತಾಯ್ತು, ಇವ್ರನ್ನ ಯಾವನೋ ಒಬ್ಬನ್ ಸಾಯಿಸಿದಾನೆ, ಅವನನ್ನ ಹೆಂಗಾದ್ರು ಮಾಡಿ ಕಂಡಿಡಿಬೇಕು ಅಂತ. ಅದ್ರಲ್ಲೂ ಅವನು ಆ ತಾತನ ಸಾಯಿಸ್ಬೇಕು ಅಂತ ಹೇಳಿನೇ ಹೀರೋ ಅವ್ರ ತಮ್ಮನ್ನ ಅಡ್ಡ ಇಟ್ಕೊಂಡು ಆ ತಾತನ ಸಾಯಿಸಿದಾನೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರನೇ ಇದಕ್ ಮೇಲೆ ಹೀರೋ ಇಲ್ಲಿದ್ರೆ ಸರಿ ಹೋಗೋದಿಲ್ಲ ಅಂತ ನಾನು ಕರ್ಕೊಂಡು ಎಷ್ಟೇ ದೂರ ಬಂದ್ರೆ ಕೂಡ ಹೀರೋ ಇದನ್ನ ಮನ್ಸಲ್ಲಿ ಹಾಕೊಂಡು ಹೆಂಗಾದ್ರು ಮಾಡಿ ಮಾಟ ಮಂತ್ರ ಎಲ್ಲ ಕಲ್ತ್ಕೋಬೇಕು ಅಂತ ಅವನ್ ಹೆಂಗೋ ಕಷ್ಟಪಟ್ಟು ಈ ವಿದ್ಯೆನೆಲ್ಲ ಕಲ್ತ, ಮಾಟ ಮಂತ್ರ ಎಲ್ಲ ಕೂಡ ಕಲ್ತ. ಫೈನಲ್ ಆಗಿ ಒಂದು ವಿಸರ್ಡ್ ಆಗಿ ಚೇಂಜ್ ಮಾಡ್ದ. ಈಗ ಹೀರೋಯಿನ್ ಅವ್ರ ಊರ್ಗೆ ಹೋಗಿದಾನಲ್ಲ, ಇವ್ನು ಹುಡ್ಕೊಂಡ್ ಬಂದಿರೋನ್ ಅದೇ ಊರಲ್ಲಿ ಇದಾನೆ ಅಂತ ಗೊತ್ತಾದ್ಮೇಲೆನೆ ಅವನು ಈ ಜಾಗಕ್ಕೆ ನನ್ನ ಬರಕ್ ಹೇಳಿರೋದು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಈಗ ನೈಟ್ ಆಗಿರುತ್ತೆ. ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅವಳು ಮತ್ತೆ ಅವ್ರ ತಂಗಿ ಮಾತ್ರ ಮನೇಲಿ ಇರ್ಬೇಕಾದ್ರೆ ಒಳ್ಳೆ ಆನೆ ಮರಿ ಸೈಜ್ ಅಲ್ಲಿ ಒಬ್ಬ ಬರ್ತಾನೆ. ಇವ್ನು ತುಂಬಾ ಒಳ್ಳೆಯವನೇ, ಹೀರೋಯಿನ್ಗೆ ಅವಾಗ ಹೆಲ್ಪ್ ಮಾಡ್ತಾ ಇರ್ತಾನೆ. ಅವಳಿಗೆ ಬೇಕಾಗಿರೋದೆಲ್ಲ ತಂದ್ಕೊಡ್ತಾನೆ. ಇವಾಗ ಕೂಡ ಅವಳಿಗೆ ತಿನ್ನಕ್ಕೋಸ್ಕರ ಸ್ವಲ್ಪ ಊಟ ಏನೋ ತಂದ್ಕೊಡ್ತಾನೆ. ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆದ್ರೆ ಹೀರೋಯಿನ್ ಅವನನ್ನ ನೋಡಿ ಏನಕ್ ಭಯ ಪಟ್ಕೊಂಡಿದ್ರೆ ಎದ್ದು ಬಿದ್ದು ಓಡೋಗ್ತದಾಳೆ ಅಂತ ನೋಡಿದ್ರೆ ಆ ಮಂತ್ರವಾದಿದು ಆತ್ಮ ಇವನ್ ಮೈಯಲ್ಲಿ ಇರುತ್ತೆ. ಅದೋಗ್ಬಿಟ್ಟು ಹೀರೋಯಿನ್ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಕ್ಚುಲಿ ಅವನಿಗೆ ಬೇಕಾಗಿರೋದು ಹೀರೋಯಿನ್ ಕಣ್ಣಂತ ಕಾಣಿಸುತ್ತೆ. ಅರ್ರೆ 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 ಏನ್ ಸೂಪರ್ ಆಗಿದೆ ಈ ಕಣ್ಣು, ನನ್ಗೆ ಬೇಕಾಗಿರೋದು ಈ ಕಣ್ಣೆ ಅಂತ ಅವಳು ಕಣ್ಣ ಕಿತ್ತಕ್ಕಂತಾನೆ ಟ್ರೈ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಹಿಂದ್ಗಡೆ ಬರ್ತಾನೆ ನೋಡಿ ನಮ್ ಹೀರೋ. ಅವ್ನ ಕೈಲಿರತ್ತಲ್ಲ ಒಡೆದೋಗಿರೋ ಕತ್ತಿ, ಅದನ್ನ ಎತ್ಕೊಂಡು ಆ ಡುಮ್ಮನ್ಗೆ ಟಚ್ ಮಾಡಿದ ತಕ್ಷಣ ಅವ್ನ್ ಮೈಯಲ್ಲಿರೋ ಮಂತ್ರವಾದಿದು ಆತ್ಮ ಹಂಗೆ ಹೋಗಿ ಆ ಚಿಕ್ಕ ಹುಡುಗಿ ಮೈಯಲ್ಲಿ ಸೇರ್ಕೊಂಡು ಆ ಹುಡುಗಿ ಅಲ್ಲಿಂದ ವಿಂಡೋ ಇಂದ ಜಂಪ್ ಮಾಡ್ಕೊಂಡು ಓಡೋಟೋಗ್ತಾಳೆ. ಅಯ್ಯೋ ನನ್ ತಂಗಿ ಎಲ್ಲೋದ್ಲೋ ಏನೋ ಅಂತ ಅವಳನ್ನ ಹುಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಹೀರೋಗೆ ಫ್ಲಾಶ್ ಆಗ್ತಾ ಇದೆ, ಅವ್ರ ತಾತನ ಮತ್ತೆ ಇವ್ರ ತಮ್ಮನ್ನ ಆ ಮಂತ್ರವಾದಿ ಹೆಂಗಿ ಟ್ರಿಕ್ ಮಾಡಿ ಕರ್ಕೊಂಡು ಹೋದ್ನೋ ಇವಾಗ ಅದೇ ತರ ನಡೀತಾ ಇದೆಯೇನೋ ಅಂತ. ಯಾಕಂದ್ರೆ ಹೀರೋ ಅವ್ರ ತಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ನ್ ಪಿಲೋ ಹತ್ರ ಒಂದು ಮಂತ್ರ ಮಾಡಿರೋ ತರ ಒಂದು ಸ್ಲಿಪ್ ನ ಇಟ್ಬಿಡ್ತಾನೆ, ಕರ್ಕೊಂಡು ಹೋಗಿರ್ತಾನೆ. ಸೊ ಅದೇ ತರ ಈ ಚಿಕ್ಕ ಹುಡುಗಿ ಪಿಲೋ ಹತ್ರ ಏನಾದ್ರು ಇದೆಯಾ ಅಂತ ನೋಡಿದಾಗ ಸೇಮ್ ಅದೇ ತರ ಇರುತ್ತೆ. ಇವ್ನ್ಗೆ ಅರ್ಥ ಆಗೋಯ್ತು ಇದೆಲ್ಲ ಟ್ರಿಕ್, ಆ ಹುಡುಗಿನ ಕರ್ಸೋ ತರ ಕರ್ಸಿ ಹೀರೋಯಿನ್ ಕೂಡ ಕಿಡ್ನಾಪ್ ಮಾಡ್ಬೇಕು ಅಂತ ನೋಡ್ತಾ ಇರೋದು ಅಂತ. ಅದಾದ್ಮೇಲೆ ನಮ್ ಹೀರೋ ಅವಳನ್ನ ಫಾಲೋ ಮಾಡ್ಕೊಂಡು ಓಡೋಗ್ತಾ ಇರ್ತಾನೆ. ಅದು ಸ್ವಲ್ಪ ದೂರದಲ್ಲೇ ಆ ಚಿಕ್ಕ ಹುಡುಗಿ ಹೆಂಗೆ ಬಂದು ದೆವ್ವ ತರ ಮುಂದೆ ನಿಂತಿರ್ತಾಳೆ. ಆ ಚಿಕ್ಕ ಹುಡುಗಿ ಮೇಲೆ ತಾನೆ ಮಂತ್ರವಾದಿ ಇರೋದು. ಪಕ್ಕದಲ್ಲೇ ಆ ಮಂತ್ರವಾದಿ ಕಾರು ಇರುತ್ತೆ. ಹೆಂಗಾದ್ರೂ ನೈಸ್ ಆಗಿ ಹೀರೋಯಿನ್ ನ ಕಾರಲ್ಲಿ ಎಸ್ಕೇಪ್ ಮಾಡ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿರೋದು. ಆದ್ರೆ ಹಿಂದ್ಗಡೆನೆ ನಮ್ ಹೀರೋ ಓಡ್ ಬಂದಿರ್ತಾನಲ್ಲ, ಅವ್ನ್ ಕೈಲ ಒಡೆದೋಗಿರೋ ಕತ್ತಿನ ನೋಡಿದ ತಕ್ಷಣ ಈ ಮಂತ್ರವಾದಿಗೆ ಭಯ ಆಗುತ್ತೆ. ಜೊತೆಗೆ ಲೈಟ್ ಆಗಿ ನಗ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಆ ಕತ್ತಿ ಇದ್ರೇನೆ ಈ ಮಂತ್ರವಾದಿನ ಹ್ಯಾಂಡಲ್ ಮಾಡಕ್ ಆಗೋದು ಅಂತ ಮಂತ್ರವಾದಿಗೂ ಚೆನ್ನಾಗ್ ಗೊತ್ತು. ಅದಕ್ಕೋಸ್ಕರ ಅವ್ನ್ ಭಯ ಪಡೋದು. ಇದಕ್ ಮೇಲೆ ಹೀರೋಯಿನ್ ಏನು ಮಾಡಕ್ ಆಗಲ್ಲ ಅಂತ ಸೈಲೆಂಟ್ ಆಗ ಚಿಕ್ಕ ಹುಡುಗಿಯ ಕಾರ್ನ ಹತ್ತೋ ತರ ಮಾಡ್ಬಿಡ್ತಾನೆ ಈ ಮಂತ್ರವಾದಿ. ಆ ಹುಡುಗಿನ ಕಾರ್ ಹತ್ಕೊಂಡು ಹೊಟ್ಟೋದ್ಲು. ಆದ್ರೆ ಹೀರೋ ಕೈಲಿ ಇದ್ರ ಒಡೆದೋಗಿರೋ ಕತ್ತಿ ಇದ್ರೆ ಇವಾಗಿದ್ರು ಡೇಂಜರ್ ಅಂತ ಫಸ್ಟ್ ಅವನನ್ನ ಸಾಯಿಸ್ಬೇಕು ಅಂತ ಈ ಚಿಕ್ಕ ಹುಡುಗಿ ಮೈಯಲ್ಲಿರೋ ಅವನ ಆತ್ಮನ ಬೇರೆ ಒಬ್ಬನ ಮೈಯಲ್ಲಿ ಸೇರಿಸ್ತಾನೆ. ಅವನೋಗಿ ನಮ್ ಹೀರೋನ ಅಟ್ಯಾಕ್ ಮಾಡಿದಾಗ ಅಸಾಲ್ಟ್ ಆಗಿ ನಮ್ ಹೀರೋ ಹೊಡೆದು, ಅಂದ್ರೆ ಕತ್ತಿನ ಯೂಸ್ ಮಾಡಿದ್ರೆ ಸಾಕಲ್ವಾ, ಅವನ ಮೈಯಿಂದ ಆ ಮಂತ್ರವಾದಿದ ಆತ್ಮ ಅಲ್ಲಿಂದ ಹೊರಟೋಗುತ್ತೆ. ಮೇನ್ ವಿಷಯ ಇರೋದೇ ಆ ಕತ್ತಿನಲ್ಲಿ. ಇನ್ ಕೇಸ್ ಆ ಕತ್ತಿ ನಮ್ ಹೀರೋ ಕೈಯಲ್ಲಿ ಇಲ್ಲ ಅಂದ್ರೆ ಇವ್ರಿಗೆಲ್ಲ ಡಬ್ಬ ಡ್ಯಾನ್ಸ್ ಆಡ್ಬಿಡತ್ತೆ ಅಷ್ಟೇ. ಆದ್ರೆ ಈಗ ಗುಹೆ ಒಳಗಡೆ ಇರೋ ಮಂತ್ರವಾದಿನ ತೋರಿಸ್ತಾರೆ. ಆಕ್ಚುಲಿ ಈ ತರ ಒಬ್ರು ಮೈಯಿಂದ ಅವ್ನ ಆತ್ಮ ಹೊರಗಡೆ ಹೋಗಿದ ತಕ್ಷಣ ಅವ್ನ ಕೈಯಲ್ಲಿ ಬಿದಿರ್ದು ಡಬ್ಬಿ ಒಂದ್ ಇಟ್ಕೊಂಡಿರ್ತಾನಲ್ಲ, ಅದ್ ಹಂಗೆ ಪಟ್ ಅಂತ ಒಡೆದೋಗ್ಬಿಡುತ್ತೆ. ಒಂದ್ ಒಡೆದೋದ್ರೆ ಏನು, ನನ್ನ ಹತ್ರ 1000 ಇದೆ ಅಂತ ಹೇಳ್ಕೊಂಡು ಇವ್ನ್ ಮತ್ತೆ ಅವನ ಆತ್ಮನ ಇನ್ನೊಬ್ಬನ ಮೈ ಒಳಗಡೆ ಕಳ್ಸಿ ಅವನನ್ನ ಮತ್ತೆ ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಅಂತ ಕಳಿಸ್ತಾನೆ. ಆದ್ರೆ ನಮ್ ಹೀರೋ ಏನ್ ಸುಮ್ನೆನಾ, ಅವ್ನ ಕೈಲಿರೋ ಕತ್ತಿ ಸುಮ್ನೆನಾ, ಅದನ್ನ ಎತ್ಕೊಂಡು ಯಾವನ್ ಬರ್ತಿರೋ ಬಂಡ್ರೋ ನೋಡ್ಕೊಂತೀನಿ ಅಂತ ಅವ್ನ್ ಹಂಗೆ ಸಕ್ಕದಾಗ ಸುತ್ತಿ ಸುತ್ತಿ ಒಬ್ಬೊಬ್ಬರನ್ನು ಹೊಡೆದು ಧ್ವಂಸ ಮಾಡ್ತಾನೆ. ಆದ್ರೆ ಫೈನಲ್ ಆಗಿ ಹೆಂಗೋ ಹೀರೋಯಿನ್ ಕಾಪಾಡಿ ಅದ್ರಿಂದ ಕರ್ಕೊಂಡ್ ಬಂದ್ಬಿಡ್ತಾನೆ ನಮ್ ಹೀರೋ. ಸ್ಟ್ರೇಟ್ ಆಗಿ ಒಂದು ಹೋಟೆಲ್ ಹತ್ರನೇ ಕರ್ಕೊಂಡ್ ಬರೋದು. ಅವ್ರ ಅಂಕಲ್ನ ಕೂಡ ಬರಕ್ ಕೇಳಿರ್ತಾನಲ್ಲ ಆ ಹೋಟೆಲ್ ಹತ್ರನೇ. ಈಗ ಅವ್ರ ಅಂಕಲ್ ಹೀರೋನ ನೋಡಿದ ತಕ್ಷಣ ಒಂದ್ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡಿಸ್ತಾರೆ. ಏನಪ್ಪಾ ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬಾರ್ದಾ, ನಾವು ಫಸ್ಟ್ ಈ ಊರ್ ಬಿಟ್ಟು ಹೋದ್ರೆ ಎಲ್ಲ ಸರಿ ಹೋಗುತ್ತೆ, ಬಂದ್ಬಿಡಿ ಇಲ್ಲಿಂದ ಹೊರಟೋಗೋಣ ಅಂತ ತುಂಬಾನೇ ಕರೆದು ನೋಡ್ತಾರೆ. ಆದ್ರೆ ಹೀರೋ ಹೇಳ್ತಾನೆ, ನಾನ್ ತುಂಬಾ ದೂರ ಹೋಗಿದ್ದಾಯ್ತು, ಒಂದ್ಸತಿ ಕೆಲ್ಸನ ಕೈಗೆ ಎತ್ಕೊಂಡ್ಮೇಲೆ ಅದನ್ನ ಬಿಡೋ ಚಾನ್ಸೇ ಇಲ್ಲ, ಇದನ್ನ ಮುಗಿಸ್ಬಿಟ್ಟೆ ಹೋಗ್ಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಆ ಹುಡ್ಗಿ ತಲ್ದಿಮ್ ಕೆಳಗಡೆ ಒಂದು ಮಂತ್ರದ ಪೇಪರ್ ಇಟ್ಟಿರ್ತಾರಲ್ಲ, ಈಗ ಅದ್ ಎತ್ಬಿಟ್ಟು ಅಂಕಲ್ಗೆ ತೋರಿಸ್ತಾರೆ. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಯಾರನ್ನ ಮೀಟ್ ಮಾಡ್ಬೇಕಂತ ನಿಮಗ್ ಚೆನ್ನಾಗ್ ಗೊತ್ತು, ಅದು ಕಂಡಿಡಿಯೋದಕ್ಕೋಸ್ಕರನೇ ನಿಮ್ಮನ್ನ ಇಲ್ಲಿ ಕಳ್ಸಿರೋದು. ಸೈಲೆಂಟ್ ಆಗಿ ನನ್ನ ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ಮೇಲೆ ಈ ಅಂಕಲ್ ಕೂಡ ನೋಡ್ತಾರೆ. ಅಷ್ಟೇ, ಇನ್ ಎಷ್ಟು ಹೇಳಿದ್ರೆ ಕೂಡ ಇವ್ನು ಹೇಳಿದ್ ಮತ್ ಕೇಳಲ್ಲ, ಇನ್ ಹೇಳೋ ಕೆಲಸ ಮಾಡ್ಲೇಬೇಕಂತ ಹೇಳಿ ಈಗ ಈ 4 ಜನನು ಇನ್ನೊಬ್ಬ ಮಂತ್ರವಾದಿನ ಮೀಟ್ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಮಂತ್ರವಾದಿ ಅಂತಂದ್ರೆ ಸಾಮಾನ್ಯವಾದವನಲ್ಲ, ಇವನ್ ಮೈಯಲ್ಲೇ ಒಂದು ಲೇಡಿ ದೇವ್ರು ಬಂದು ಇಳಿತಾಳೆ. ಆತರ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗಿರೋದು. ಈಗ ಇವರು ಒಳಗಡೆ ಹೋಗ್ಬಿಟ್ಟು ಆ ಪೇಪರ್ನೆಲ್ಲ ತೋರಿಸಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೇಳಿದಾಗ ಲೈವ್ ಆಗೀಗ ಆ ದೇವ್ರ ಅವ್ನ ಮೈ ಒಳಗಡೆ ಇಳಿಯೋದನ್ನ ತೋರಿಸ್ತಾರೆ. ಈ ವಿಷಯ ಯಾರ್ ಕಣ್ಗೂ ಕಾಣಿಸಲ್ಲ, ನಮ್ ಹೀರೋಯಿನ್ ಕಣ್ಣಿಗೆ ಮಾತ್ರನೇ ಕಾಣಿಸೋದು. ಅವಳು ಕೂಡ ತಲೆ ಎತ್ತಿ ಆ ದೇವ್ರನ್ನ ನೋಡ್ತಾ ಇರ್ತಾಳೆ. ಆಕ್ಚುಲಿ ಇವಳಿಗೆ ಬರೀ ದೆವ್ವಗಳನ್ನ
ನೋಡೋ ಪವರ್ ಮಾತ್ರ ಇಲ್ಲ, ಇತರ ದೇವರುಗಳನ್ನ ಕೂಡ ನೋಡಬಹುದು. ಇವಳು ಇತರ ನೋಡ್ತಾ ಇದ್ದಾಳೆ ಅನ್ನೋ ವಿಷಯ ದೇವ್ರು ಕೂಡ ನೋಡ್ತಾರೆ. ಅದಾದ್ಮೇಲೆ ದೇವ್ರ ಅವ್ನ ಮೈ ಒಳಗಡೆ ಇಳಿದ್ಮೇಲೆ ಫಸ್ಟ್ ಕೇಳೋ ವಿಷಯನೇ, ಯಾರಮ್ಮ ನೀನು? ನಿನ್ ಕಣ್ಣಿಗೆ ದೆವ್ವಗಳು ಮತ್ತೆ ಭೂತಗಳು ಮಾತ್ರ ಕಾಣಿಸುತ್ತೆ ಅಂತ ನೋಡಿದ್ರೆ ದೇವರುಗಳನ್ನ ನೋಡೋ ಶಕ್ತಿ ಕೂಡ ನಿನ್ ಹತ್ರ ಇದೆಯಾ? ಈ ತರ ಎಲ್ಲ ಕಣ್ಣಿಟ್ಕೊಂಡಿದ್ರೆ ಅದನ್ನೇ ಕಿತ್ತಿ ನನ್ ಜೊತೆನೆ ಇಟ್ಕೋಬೇಕು ಅಂತ ಅನ್ಸುತ್ತೆ. ಇನ್ನ ಮಂತ್ರವಾದಿಗೆ ಅನ್ನಿಸದೇ ಇರತ್ತಾ ಅಂದಿದ ತಕ್ಷಣ ಆ ಜೂನಿಯರ್ ಕೇಳ್ತಾನೆ, ಒಂದು ಮನುಷ್ಯರ ಕಣ್ಣು ನಿಮ್ಗೇನಕ್ ಯೂಸ್ ಆಗುತ್ತೆ ಅಂದಾಗ ಅವ್ನ ಮೈ ಒಳಗಡೆ ಇರೋ ದೇವ್ರು ಹೇಳ್ತಾರೆ, ಓ ಹಂಗಾದ್ರೆ ಆ ವಿಲನ್ ಮಂತ್ರವಾದಿ ಹೀರೋಯಿನ್ ಏನಕ್ ಹುಡುಕ್ತದನಂತಾನೆ ನಿಮಗ್ ಗೊತ್ತಿಲ್ವಾ? ಏನ್ ವಿಷಯ ಅಂತಾನೆ ಗೊತ್ತಿಲ್ವಾ? ಇದೋ ನನ್ ಮುಂದೆ ಕೂತಿದ್ದಾನಲ್ಲ ಹೀರೋ ಅಂತ ಒಬ್ಬ, ಅವ್ರ ತಾತ ಎಷ್ಟು ದೊಡ್ಡ ಮಂತ್ರವಾದಿ ಗೊತ್ತಾ? ಅವ್ರ ಹತ್ರ ತಾಲಿಸ್ಮ್ಯಾನ್ ಅಂತ ಒಂದು ಪೇಪರ್ ಇತ್ತು. ಆ ಮಂತ್ರದ ಪೇಪರ್ ಇದ್ರೇನೆ ಆ ವಿಲನ್ ಮಂತ್ರವಾದಿನ ಸಾಯಿಸಕ್ಕಾಗೋದು. ಆತರ ಒಂದು ಪವರ್ಫುಲ್ ಪೇಪರ್ ನ ಕಣ್ಣಿಂದನೇ ಸುಟ್ಟು ಭಸ್ಮ ಮಾಡೋಷ್ಟು ಶಕ್ತಿ ಈ ಹುಡ್ಗಿ ಕಣ್ಣಿಗಿದೆ. ಅದಕ್ಕೋಸ್ಕರನೇ ಈ ಹುಡ್ಗಿ ಕಣ್ಣು ಬೇಕು ಅಂತ ಆ ವಿಲನ್ ಮಂತ್ರವಾದಿ ಹುಡ್ಗಿ ಬೆನ್ ಹತ್ತಿರೋದು. ನಿನಗೆ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಆ ಟೈಮ್ ಅಲ್ಲಿ ಆ ಮಂತ್ರವಾದಿ ನಿನ್ ತಮ್ಮನ್ನ ಕಿಡ್ನಾಪ್ ಮಾಡ್ದ ಅಲ್ವಾ? ಅದಕ್ ಕಾರಣನೇ ನಿಮ್ ತಾತನ ಸಾಯಿಸ್ಬೇಕು ಅಂತ. ಯಾಕಂದ್ರೆ ಎಷ್ಟೇ ದೊಡ್ಡ ಮಂತ್ರವಾದಿ ಆಗಿದ್ರೆ ಕೂಡ ಅವ್ರನ್ನ ನಾಶ ಮಾಡೋ ಶಕ್ತಿ ಇದ್ದಿದ್ದು ನಿಮ್ ತಾತಾಗ್ ಮಾತ್ರನೇ. ಹೆಂಗೋ ಪೂಜೆನೆಲ್ಲ ಕಂಪ್ಲೀಟ್ ಮಾಡಿದ್ ನಿಮ್ ತಾತ ಅವತ್ತು ಗುಹೆನಲ್ಲಿ ಅವ್ರ ಮೊಮ್ಮಗ ಇದ್ದಾನೆ ಅಂತ ಅವನನ್ನ ಕಾಪಾಡಕ್ ಆ ಜಾಗಕ್ಕೆ ಹೋಗಿರ್ತಾರೆ. ಈ ಕಡೆ ವಿಲನ್ ಮಂತ್ರವಾದಿಗೆ ಅವನ್ ಕೈಯಲ್ಲಿ ಒಂದು ಬಿದಿರದ ಡಬ್ಬಿನ ಇಟ್ಕೊಂಡಿರ್ತಾನಲ್ಲ, ಅದ್ರಲ್ಲಿ ಮನುಷ್ಯದ ಕೆಲವೊಂದು ಬೆರಳೆಲ್ಲ ಹಾಕಿ ಅವನು ಮಾಟ ಮಂತ್ರ ಅಂತದನ್ನೆಲ್ಲ ಮಾಡಿ ಅವನ ಆತ್ಮನ ಬೇರೆಯವ್ರ ಮೈಗೆ ಕಳಿಸ್ತಾ ಇದ್ದ. ನಿಮ್ ತಾತ ಬಂದು ನಿಮ್ ತಮ್ಮನ್ನ ಕಾಪಾಡೋ ಆ ಗ್ಯಾಪ್ ಅಲ್ಲಿ ಇವನ್ ಮೈಯಿಂದ ಆತ್ಮನ ನಿನ್ ತಮ್ಮನ್ ಮೈ ಒಳಗಡೆ ಕಳ್ಸೋ ತರ ಮಾಡಿ ಅದ್ರ ಮುಖಾಂತರ ನಿಮ್ ತಾತನ ಚುಚ್ಚಿರ್ತಾರೆ. ಆದ್ರೆ ಎಷ್ಟು ನನ್ನ ಚುಚ್ಚಿದ್ರು ನಾನ್ ಬಿಟ್ಬಿಡ್ತೀನ, ನನ್ ಮೊಮ್ಮಗನ ನಾನ್ ಕಾಪಾಡ್ಕೊಳ್ತೀನಿ ಅಂತ ನಿಮ್ ತಾತ ಅವ್ರ ಹತ್ರ ಇರೋ ತುಂಬಾನೇ ಪವರ್ಫುಲ್ ಆಗಿರೋ ಆ ತಾಲಿಸ್ಮ್ಯಾನ್ ಅನ್ನೋ ಒಂದು ಪೇಪರ್ ನ ಎತ್ತಿ ನೆಲದ ಮೇಲೆ ಇಟ್ಟು ಅವ್ರ ಹತ್ರ ಇರೋ ಪವರ್ಫುಲ್ ಕತ್ತಿಯಿಂದ ಅದನ್ನ ಚುಚ್ಚಿದ್ರು. ಆತರ ಅದರಿಂದ ಜನರೇಟ್ ಆಗಿರೋ ಪವರ್ ಇಂದ ಒಂದು ದೊಡ್ಡ ಚೈನ್ ಕ್ರಿಯೇಟ್ ಆಗಿ ಅದೋಗಿ ಆ ಮಂತ್ರವಾದಿದ ಆತ್ಮನ ಕಟ್ಟಾಕ್ತು. ಅದು ನಂಗೆ ಅದ್ರೊಳಗಡೆ ಎಳ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೇನೆ ನಿಮ್ ತಾತಗೆ ಕೆಟ್ಟ ಟೈಮ್ ಏನು ಅಂತ ಗೊತ್ತಿಲ್ಲ, ಆ ಚೈನ್ ಅಲ್ಲಿಗೆ ಸಿಕ್ಕಾಕೊಳ್ತು. ಅದ್ರಿಂದ ಅವನ ಆತ್ಮ ಹೊರಗಡೆನೂ ಬರಕ್ಕಾಗ್ದೆ ಒಳಗಡೆನೂ ಹೋಗಕ್ಕಾಗ್ದೆ ಅಲ್ಲೇ ನರ್ಲಾಡ್ತಾ ಇತ್ತು. ಈಗ ತಾಲಿಸ್ಮನ್ಗೆ ಚುಚ್ಚಿರೋ ಆ ಕತ್ತಿ ಬಂದು ಆ ತಾತಾಗೆ ಬೇಕು, ಅದಿದ್ರೇನೆ ಆ ತಾತಾಗೆ ಪವರ್. ಈಗ ಪೇಪರ್ ಮೇಲಿಂದ ಕತ್ತಿನ ಎತ್ಬಿಟ್ರೆ ಅವನ ಆತ್ಮನು ರಿಲೀಸ್ ಆಗ್ಬಿಡುತ್ತೆ. ಅದನ್ ಮಾಡಕ್ಕಾಗಲ್ಲ ಅಂತ ಆ ತಾತ ತುಂಬಾನೇ ಕಷ್ಟಪಟ್ಟು ಆ ಕತ್ತಿನ ಅರ್ಧ ಮುರಿದು ಬಿಟ್ಟು ಅರ್ಧ ಕತ್ತಿನ ಮಾತ್ರ ಅಲ್ಲಿಂದ ಎತ್ಕೊಂಡು ಅವ್ರ ಮೊಮ್ಮಗನ್ನ ಎತ್ಕೊಂಡು ಹೊರಗಡೆ ಬಂದಿರ್ತಾರೆ. ಆದ್ರೆ ಈ ಗ್ಯಾಪ್ ಅಲ್ಲಿ ಆ ಮಂತ್ರವಾದಿ ಹತ್ರ ಇರೋ ಒಂದು ಪವರ್ ನ ಯೂಸ್ ಮಾಡಿ ಇರೋ ಲೆಕ್ಕ ಅವ್ನ ಪವರ್ಗೆ ಆ ತಾಲಿಸ್ಮ್ಯಾನ್ ಇಂದ ಅವ್ನಿಗೆ ಬಿಡಿಸ್ಕೊಳಕ್ ಆಗಲ್ಲ. ಆದ್ರೆ ಹೆಂಗೋ ಒಂದ್ ಸ್ವಲ್ಪ ಪವರ್ ನ ಯೂಸ್ ಮಾಡ್ದವನು ಆ ತಾಲಿಸ್ಮ್ಯಾನ್ ಪೇಪರ್ ನ 2 ಭಾಗ ಆಗಿ ಮಾಡಿ ಅವನನ್ನ ಅದರಿಂದ ಬಿಡಿಸ್ಕೊಂಡ್ ಬಿಟ್ಟ. ಆಕ್ಚುಲಿ ಅಲ್ಲಿ ಇದ್ದಿದ್ದ ಅರ್ಧ ಕತ್ತಿತಾನೆ, ಸೊ ಅಷ್ಟೊಂದ್ ಪವರ್ ಇರೋದಿಲ್ಲ. ಬಿಡಿಸ್ಕೊಂಡು ಮತ್ತೆ ಗುಹೆಯಿಂದ ಹೊರಗಡೆ ಬರಕ್ಕೆ ಅಂತ ಟ್ರೈ ಮಾಡಿದಾಗ ಈ ತಾತ ಒಂದ್ ಯೋಚನೆನ ಮಾಡ್ತಾರೆ, ಆ ತಾಲಿಸ್ಮ್ಯಾನ್ ಇಲ್ಲ ಅಂತಂದ್ರೆ ಈ ಮಂತ್ರವಾದಿನ ಹಿಡಿಯಕ್ ಆಗಲ್ಲ. ಅವನೇನಾದ್ರೂ ಅಲ್ಲಿಂದ ಹೊರಗಡೆ ಬಂದ್ರೆ ನನ್ನ ಮತ್ತೆ ನಮ್ಮ ಮೊಮ್ಮಗನ್ನ ಬಿಡೋದಿಲ್ಲ. ಇದೆಲ್ಲ ಒಂದ್ ಕಡೆ ಆದ್ರೂ ಇನ್ಮೇಲೆ ವಿಲನ್ ಕಡೆಯಿಂದ ಊರಿಗೆ ಯಾವ್ದೇ ಒಂದು ಕೆಟ್ಟದಾಗಬಾರ್ದು ಅಂತ ಒಳಗಡೆ ಕಟ್ಟಾಗಿರತ್ತಲ್ಲ ತಾಲಿಸ್ಮ್ಯಾನ್ ಅಂತ ಪೇಪರ್, ಅದು ಒಳಗಡೆ ಇರೋವರೆಗೂ ಆ ಮಂತ್ರವಾದಿ ಗುಹೆ ಬಿಟ್ಟು ಒಳಗಡೆ ಬರಬಾರ್ದು ಅಂತ ತುಂಬಾನೇ ಸ್ಟ್ರಾಂಗ್ ಆಗಿ ಒಂದು ಮಂತ್ರನ ಹಾಕಿ ಆ ಗುಹೆನೇ ಬಂದಿ ಮಾಡ್ಬಿಡ್ತಾರೆ. ಅದ್ರಿಂದ ಆ ವಿಲನ್ ಮಂತ್ರವಾದಿದು ಆತ್ಮ ಆಗ್ಲಿ ಅವನಾಗ್ಲಿ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಬಟ್ ಈ ಪ್ರೊಸೆಸ್ ಅಲ್ಲೇ ಆ ತಾತ ಮತ್ತೆ ಚಿಕ್ಕ ಹುಡುಗ ಸತ್ತೋಗಿರ್ತಾರೆ. ಈಗ ತಾತ ಹೊರಗಡೆ ಎತ್ಕೊಂಡ್ ಬಂದಿದ್ರಲ್ಲ ಆ ಕತ್ತಿ, ಅದೇ ನಮ್ ಹೀರೋ ಕೈಯಲ್ಲಿ ಇರೋದು. ಅವತ್ತಿಂದ ಇವತ್ತಿನ ತನಕ ಆ ಮಂತ್ರವಾದಿ ಅಲ್ಲಿಂದ ಹೊರಗಡೆ ಬರಕ್ಕೆ ಆಗಿಲ್ಲ. ಅದ್ರನ್ ಹೊರಗಡೆ ಬರ್ಬೇಕಂದ್ರೆ ಒಂದೇ ದಾರಿ, ಹೀರೋಯಿನ್ ಕಣ್ಣು. ಆ ಕಣ್ಣಿದ್ರೆ ಅದರಿಂದ ತಾಲಿಸ್ಮನ್ನ ಸುಟ್ಟು ಭಸ್ಮ ಮಾಡಿ ಆ ಮಂತ್ರವಾದಿ ಗುಹೆ ಬಿಟ್ಟು ಹೊರಗಡೆ ಬರ್ಬೋದು ಅಂತ ಹೀರೋಯಿನ್ ಓಡಿಸ್ತಾ ಇರೋದು ಅಂತ ಆ ದೇವ್ರೆಲ್ಲಾ ಕಥೆನು ಹೇಳ್ತಾರೆ. ಈಗ ನಮ್ ಹೀರೋ ಒಂದು ಮಂತ್ರದ ಸ್ಲಿಪ್ ನ ಎತ್ಕೊಂಡ್ ಬಂದಿದ್ದಲ್ಲ ಹುಡುಗಿ ತಲ್ದಿಮ್ ಕೆಳಗಡೆ ಇತ್ತು ಅಂತ, ಅದನ್ನ ತೋರಿಸಿದಾಗ ಈ ದೇವ್ರು ಹೇಳ್ತಾರೆ ಇದ್ರಲ್ಲಿ ಒಂದು ಸೀಕ್ರೆಟ್ ಮೆಸೇಜ್ ಇಟ್ಟಿರ್ತಾನ ಮಂತ್ರವಾದಿ, ಅದನ್ನ ಕಂಡಿಡಿದ್ರೆ ಮಾತ್ರನೇ ಈ ಪೇಪರ್ ಅಲ್ಲಿರೋ ಶಾಪ ಹೋಗೋದು, ನಿನ್ ತಂಗಿನ ಕಾಪಾಡಕ್ ಆಗೋದು ಅಂತ ಹೇಳ್ತಾರೆ. ಅದನ್ನ ದೇವ್ರು ಮಾಡಕ್ಕಾಗಲ್ಲ, ಅದನ್ನ ಕೂಡ ನಮ್ ಹೀರೋಯಿನ್ ಕಂಡಿಡಿಬೇಕು ಅಂತ ನಮ್ ಹೀರೋಯಿನ್ ಹತ್ರ ಕೊಟ್ಟಾಗ ಅವಳ ಕಣ್ಣಿಂದ ಅದನ್ನ ನೋಡ್ಬಿಟ್ಟು ಅದ್ರಲ್ಲಿರೋ ಏನೋ ಒಂದು ಮೆಸೇಜ್ ನ ಕೆಳಗಡೆ ಮಣ್ಣಲ್ಲಿ ಬರ್ದು ತೋರಿಸ್ತಾರೆ. ಅದನ್ನ ರಿವರ್ಸ್ ಅಲ್ಲಿ ಓದಿದ್ರೆ ನಿನ್ ತಂಗಿ ನಿನಗ್ ಬೇಕಂದ್ರೆ ನೀನ್ ಈ ಜಾಗಕ್ಕೆ ಬರ್ಬೇಕು ಅಂತ ಬರ್ದಿರ್ತಾರೆ. ಇದು ಯಾವಾಗ ಮೆಸೇಜ್ ನ ಡಿಕೋಡ್ ಮಾಡಿದ್ರು ಆ ತಕ್ಷಣನೇ ಆ ಪೇಪರ್ ಅಲ್ಲೇ ಸುಟ್ಟೋಗ್ಬಿಡುತ್ತೆ. ಅದರಿಂದ ಆ ವಿಲನ್ ಕಡೆಯವರು ಅಂದ್ರೆ ಮಂತ್ರವಾದಿ ಕಡೆಯವರು ಆ ಚಿಕ್ಕ ಹುಡುಗಿನ ಕರ್ಕೊಂಡ್ ಹೋಗಿದ್ರಲ್ಲ, ಅಲ್ಲಿ ಯಾರೋ ಇಬ್ರ ಹುಡುಗಿ ಹತ್ರ ಏನೋ ಮಂತ್ರ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವರು ಕೂಡ ಇದ್ರ ಎಫೆಕ್ಟ್ ತಟ್ತಾ ಇರುತ್ತೆ. ಹೆಂಗೋ ಇವರೆಲ್ಲ ಸೇರಿ ಆ ಶಾಪನ ಹೆಂಗೋ ಹೋಗ್ಸಿದ್ರು ಆ ಪೇಪರ್ ಅಲ್ಲಿ ಇರೋ ಶಾಪನ. ಆದ್ರೆ ನೆಕ್ಸ್ಟ್ ಈ ವಿಲನ್ ನ ಸಾಯಿಸ್ಬೇಕಲ್ವಾ, ಅದಕ್ಕ ಜಾಗಕ್ಕೆ ಹೋಗ್ಲೇಬೇಕು. ಅದಕ್ ಬೇಕಾಗಿರೋ ಒಂದೇ ಒಂದು ವೆಪನ್ ಅಂದ್ರೆ ಆ ತಾಲಿಸ್ಮ್ಯಾನ್. ಅದು 2 ಭಾಗ ಆಗಿರೋದ್ರಿಂದ ಅದೆರಡನ್ನು ಒಂದು ಮಾಡಿದ್ರೆ ನಾವ್ ಹೆಂಗಾದ್ರೂ ಮಾಡಿ ವಿಲನ್ ನ ಸಾಯಿಸಬಹುದು. ಖಂಡಿತ ಆ ಕತ್ತಿ ಚುಚ್ಕೊಂಡಿರೋ ತಾಲಿಸ್ಮ್ಯಾನ್ ನ ಆ ಮಂತ್ರವಾದಿ ಮುಟ್ಟಿರೋದಿಲ್ಲ, ಯಾಕಂದ್ರೆ ಅದ್ರಲ್ಲಿ ಇನ್ನೂ ಪವರ್ ಇದೆ. ಬಟ್ ಇನ್ನೊಂದು ಭಾಗ ತಾಲಿಸ್ಮ್ಯಾನ್ ನ ಮಾತ್ರ ಆ ಮಂತ್ರವಾದಿ ಇಲ್ಲೇ ಎಲ್ಲೋ ಬಚ್ಚಿಟ್ಟಿರ್ತಾನೆ. ನಮ್ಗ ಆ ಜಾಗನ ಹೇಳಿದ್ರೆ ನಾನ್ ಹೆಂಗಾದ್ರೂ ಮಾಡಿ ಅದನ್ನ ಎತ್ಕೊಂಡೋಗಿ ನಾನ್ ಅದನ್ನ ಸೇರಿಸಿ ಆ ಮಂತ್ರವಾದಿನ ನಾಶ ಮಾಡ್ತೀನಿ ಅಂತ ಹೇಳಿದಾಗ ಆ ದೇವ್ರು ಹೇಳ್ತಾರೆ ನಿನಗೆ ಯಾಕಪ್ಪ ಬೇಡದೇ ಇರೋ ಕೆಲ್ಸ, ನಿಮ್ ತಾತ ಕೈಯಲ್ಲೇ ಆಗಿಲ್ಲ, ಇನ್ನೇನ್ ಮಾಡ್ತೀನಿ ಅಂತ ಮುಂದೆ ಹೋದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಇದ್ರೂ ಪರವಾಗಿಲ್ಲ, ಏನೋ ಹುಡುಗಿನ ಕಾಪಾಡ್ಬೇಕು ಅಂತ ಪ್ರಯತ್ನದಲ್ಲಿ ಇದೆಯಾ ಅಂತ ಆ ಜಾಗ ಎಲ್ಲಿದೆ ಅಂತ ಹೇಳ್ತೀನಿ, ಅದಕ್ ಮೇಲೆ ನಿಮ್ ಇಷ್ಟ ಅಂತ ಹೇಳಿ ಆ ಬೆಟ್ಟದ ಹತ್ರನೇ ಯಾವ್ದೋ ಒಂದು ಜಾಗದಲ್ಲಿ ಅವ್ನು ಬಚ್ಚಿಟ್ಟಿದ್ದಾನೆ ಅಂತ ಮಾತ್ರ ಹೇಳ್ಬಿಟ್ಟು ಆ ದೇವ್ರಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಇವರೆಲ್ಲ ಆ ಜಾಗಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಅಷ್ಟು ದೊಡ್ಡ ಕಾಡಲ್ಲಿ ಅದನ್ನ ಹೆಂಗ್ ಹುಡ್ಕಕ್ಕಾಗುತ್ತೆ? ಆದ್ರೆ ನಮ್ ಹೀರೋಯಿನ್ಗ ಪವರ್ ಇರತ್ತಲ್ಲ, ಈ ಮಂತ್ರ ಶಕ್ತಿ ಎಲ್ಲ ಎಲ್ಲಿದೆ ಅಂತ ಕಂಡಿಡೋ ಪವರ್
ಇರತ್ತಲ್ವಾ, ಸೊ ಅದರಿಂದ ಅವ್ರ ಕಣ್ಣನ್ನ ಯೂಸ್ ಮಾಡಿ ಅದ್ ಎಲ್ಲಿದೆ ಅಂತ ಕಂಡಿಡಿತಾರೆ. ಇವ್ರಿರೋ ಜಾಗದಿಂದ ಒಂದ್ ಸ್ವಲ್ಪ ದೂರದಲ್ಲೇ ಒಂದು ವೇರ್ ಹೌಸ್ ಇರುತ್ತೆ, ಆ ಜಾಗದಲ್ಲಿ ಅವ್ನು ಇಟ್ಟಿದ್ದಾನೆ ಅಂತ ಕಂಡಿಡಿತಾರೆ. ಆ ಜಾಗಕ್ಕೆ ಇವ್ರು ನಡ್ಕೊಂಡು ಹೋಗ್ಬೇಕು. ಆದ್ರೆ ಹೋಗ್ತಾ ದಾರಿಯಲ್ಲಿ ತುಂಬಾ ಆತ್ಮಗಳಿರುತ್ತೆ. ಆಕ್ಚುಲಿ ಆತ್ಮಗಳೆಲ್ಲ ಆ ಊರ್ ಜನರೇ. ಆ ಮಂತ್ರವಾದಿ ಬಂದು ಆ ಮಂತ್ರಕ್ಕೋಸ್ಕರ ಅಂದ್ರೆ ಇವ್ನ್ ಮಾಡೋ ಮಾಟ ಮಂತ್ರಕ್ಕೋಸ್ಕರ ಬೇಕು ಅಂತ ಜನಗಳನ್ನೆಲ್ಲ ಸಾಯಿಸಿ ಅವ್ರ ಆತ್ಮಗಳನ್ನೆಲ್ಲ ಅಲ್ಲಿ ವೇರ್ ಹೌಸ್ ಗೆ ಕಾವಲಾಗಿ ಇಟ್ಟಿರ್ತಾನೆ. ಅವ್ರ ಬೆರಳನ್ನೆಲ್ಲ ಯೂಸ್ ಮಾಡಿನೇ ಇವನ್ ಆತ್ಮನ ಬೇರೆಯವ್ರ ಮೇಲೆ ಕಳಿಸ್ತಾ ಇದ್ದಿದ್ದು. ಆತರ ಯೂಸ್ ಮಾಡ್ಕೊಂಡಿರ್ತಾನೆ. ಇದೆಲ್ಲ ನಮ್ ಹೀರೋಯಿನ್ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನಮ್ ಹೀರೋಗೆ ಅವ್ರಿಗೆಲ್ಲ ಯಾರಿಗೂ ಏನು ಕಾಣಿಸಲ್ವಲ್ಲ. ನಮ್ ಹೀರೋ ಅಲ್ಲೇ ತಾನೇ ಇದೆ ಅಂತ ಆ ಕತ್ತಿನ ಎತ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ನಮ್ ಹೀರೋ ಕೆಲ ಕತ್ತಿ ಇರೋವರೆಗೂ ಯಾವ್ದೇ ಆತ್ಮ ಆಗ್ಲಿ ಯಾವ್ದೇ ದೆವ್ವ ಆಗ್ಲಿ ಅವ್ನ ಏನು ಮಾಡಕ್ ಆಗಲ್ವಲ್ಲ. ಸೊ ನಮ್ ಹೀರೋ ಧೈರ್ಯವಾಗಿ ಮುಂದೆ ಹೋಗ್ತಾನೆ. ಇವ್ರು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ನೋಡೋದಕ್ಕೆ ಆ ಮಂತ್ರವಾದಿ ಕಡೆಯವನೇ ಒಬ್ಬ ಹಂಗೆ ಮರದತ್ರ ನಿಂತ್ಕೊಂಡು ಇವ್ರನ್ನೆಲ್ಲ ಕಣ್ಗಾಣಿಸ್ತಾ ಇರ್ತಾನೆ. ನಮ್ ಹೀರೋ ಕೂಡ ಕತ್ತಿ ತಗೊಂಡು ಸ್ಟ್ರೇಟ್ ಆಗಿ ಒಳಗಡೆ ಒಟ್ಟೋದ. ತಾಲಿಸ್ಮನ್ ಕೂಡ ಕಂಡಿಡ್ದ್ ಬಿಟ್ಟ. ಇನ್ನೇನ್ ಅದನ್ನ ಅಲ್ಲಿಂದ ಎತ್ಕೊಂಡು ಹೊರಗಡೆ ಬರ್ಬೇಕನ್ನೋಷ್ಟ್ರಲ್ಲಿ ಈ ಮಂತ್ರವಾದಿ ಹೆಂಗಾದ್ರೂ ಮಾಡಿ ಇದನ್ನ ತಡಿಬೇಕು ಅಂತ ಏನೇನೋ ಕೆಲ್ಸಗಳನ್ನೆಲ್ಲ ಕೊಡ್ತಾ ಇರ್ತಾನೆ. ನಮ್ ಹೀರೋ ಕಣ್ ಮುಂದೆನೆ ಏನೋ ಒಂದು ಇಲ್ಯೂಷನ್ ಎಲ್ಲ ಬಂದು ಹೋಗುತ್ತೆ. ಅವ್ರ ತಾತ ಮತ್ತೆ ಅವ್ರ ತಮ್ಮ ಸತ್ತು ಬಿದ್ದಿದ್ರಲ್ಲ, ಆ ಜಾಗದಲ್ಲಿ ನಮ್ ಹೀರೋ ನಿಂತಿರೋ ತರ ಅಲ್ಲಿ ತಾತ ಬಂದು ಇವನನ್ನ ಅಟ್ಯಾಕ್ ಮಾಡೋ ತರ ಎಲ್ಲ ಅವ್ನಿಗೆ ಹ್ಯಾಲುಸಿನೇಷನ್ ಬರ್ತಾನೆ ಇರುತ್ತೆ. ಆದ್ರೆ ಇವನ್ ಸ್ವಲ್ಪ ಹುಷಾರಾಗ್ಬಿಟ್ಟು ಯಾವನ ಹತ್ರ ಇಟ್ಕೊಂತಿ ಇಂತ ಕೆಲ್ಸ ಅಲ್ಲ ಅಂತ ಹೇಳಿ ಹೆಂಗೋ ಹ್ಯಾಲುಸಿನೇಷನ್ ಇಂದ ಹೊರಗಡೆ ಬಂದವನು ಫೈನಲ್ ಆಗಿ ಮಂತ್ರ ಪೇಪರ್ ನ ಅಂದ್ರೆ ತಾಲಿಸ್ಮನ್ ನ ಕೂಡ ಎತ್ಕೊಂಡು ಸಖತ್ ಮಾಸ್ ಆಗಿ ಆ ವೇರ್ ಹೌಸ್ ನ ಬಿಟ್ಟು ಹೊರಗಡೆ ಬರ್ತಾನೆ. ಇದನ್ನ ನೋಡಿದ ತಕ್ಷಣ ಆ ಮಂತ್ರವಾದಿ ಕಡೆನೊಬ್ಬ ನೋಡ್ತಾ ಇದ್ನಲ್ಲ, ಅವ್ನ್ಗೆ ಸಖತ್ ಶಾಕ್ ಆಗುತ್ತೆ. ಯಾರಪ್ಪ ಇವನು ಇಷ್ಟು ಪವರ್ಫುಲ್ ಆಗಿದ್ದಾನೆ ಅಂತ. ಹೆಂಗೋ ನಮ್ ಹೀರೋಗೆ ತಾಲಿಸ್ಮನ್ ಸಿಕ್ಬಿಡ್ತು. ಈಗ ಅವ್ರು ಮಾಡ್ಬೇಕಾಗಿರೋದೆಲ್ಲ ಏನು, ಇವನ ಹತ್ರ ಇರೋ ತಾಲಿಸ್ಮನ್ ಮತ್ತೆ ಆ ಗುಹೆ ಒಳಗಡೆ ಇರೋ ತಾಲಿಸ್ಮನ್ ಒಂದು ಮಾಡಿ ಹೆಂಗಾದ್ರೂ ಆ ಮಂತ್ರವಾದಿನ ನಾಶ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಗುಹೆ ಹತ್ರ ಹೋಗೋದಕ್ಕೆ 2 ಕಾರಲ್ಲಿ ಹೋಗ್ತಾರೆ. ಒಂದು ಕಾರಲ್ಲಿ ಹೀರೋಯಿನ್ ಮತ್ತೆ ಹೀರೋ ಹೋದ್ರೆ, ಇನ್ನೊಂದ್ ಕಾರಲ್ಲಿ ಆ ಅಂಕಲ್ ಮತ್ತೆ ಅಸಿಸ್ಟೆಂಟ್ ಹೋಗ್ತಾರೆ. ಈಗ ಹೀರೋಯಿನ್ ಮತ್ತೆ ಹೀರೋ ಹೋಗ್ತಾ ಇರೋ ಕಾರಲ್ಲಿ ಹೀರೋಯಿನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಆ ಟನಲ್ ಹತ್ರ ಯಾರ್ದೋ ಒಂದು ಲೇಡಿ ನಿಂತ್ಕೊಂಡಿರೋ ಆತ್ಮ ಕಾಣಿಸಿರತ್ತಲ್ಲ, ಆ ಲೇಡಿ ಬೇರೆ ಯಾರು ಅಲ್ಲ ನಮ್ ಹೀರೋಯಿನ್ ಅವ್ರ ಅಮ್ಮನೆ. ಅವ್ರಿಗೆ ಅಲ್ಲೇ ನಿಂತ್ಕೊಂಡು ಅಲ್ಲಿ ಯಾರೋ ಇದಾರೆ ಅನ್ನೋ ತರ ಸಿಗ್ನಲ್ ಕೊಡ್ತಾ ಇರ್ತಾರೆ. ಆಗ ಅವ್ರ ಕೈನ ನೋಡಿ ಅವ್ರಿಗೆ 2 ಬೆರಳು ಇರೋದಿಲ್ಲ. ಹಂಗಾದ್ರೆ ಇವ್ರನ್ನ ಸಾಯಿಸಿರೋದ್ ಕೂಡ ಮಂತ್ರವಾದಿನೇ. ಬಟ್ ಅವ್ರ ಅಮ್ಮ ಏನ್ ಹೇಳ್ತಿದಾರೆ ಅಂತ ಹೀರೋಯಿನ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಏನ ಕೈ ಹತ್ರ ತೋರಿಸ್ತಾ ಇದಾರೆ ಅಂತ. ಅದೇ ಸ್ವಲ್ಪ ದೂರದಲ್ಲೇ ಆ ಟನಲ್ ಮೇಲೇನೆ ಆ ಡುಮ್ಮಕ್ಕೊಬ್ಬ ಇದ್ದಲ್ಲ, ಅವ್ನ್ ಮೇಲೀಗ ಮಂತ್ರವಾದಿದು ಆತ್ಮ ಇರುತ್ತೆ. ಅವ್ನ್ ಬಂದು ಇವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ರೆಡಿಯಾಗಿ ನಿಂತಿರ್ತಾನೆ. ನಮ್ ಹೀರೋ ಅವ್ರದ್ದು ಕಾರಲ್ಲಿ ಹೋಗಿದ ತಕ್ಷಣ ಮೇಲಿಂದ ಜಂಪ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇವ್ನ್ ಒಬ್ನೇ ಇದ್ದಾನೆ ಅಂತ ನೋಡಿದ್ರೆ ಹಿಂದ್ಗಡೆಯಿಂದ ಆ ಮಂತ್ರವಾದಿ ಕಡೆಯವಳೆ ಇನ್ನೊಬ್ಳು ಬಂದು ಒಂದು ಕಾರಲ್ಲಿ ನಮ್ ಹೀರೋ ಅವ್ರ ಕಾರ್ಗೆ ಡಿಕ್ಕಿ ಹೊಡೆದು ಅಲ್ಲಿ ಸಕ್ಕದಾಗ ಫೈಟಿಂಗ್ ನಡೆಯುತ್ತೆ. ಹೆಂಗೋ ಫೈನಲ್ ಆಗಿ ಆ ಬಂದವರು ನಮ್ ಹೀರೋಯಿನ್ ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಹೀರೋ ಮಾತ್ರ ನಿಂತಿರ್ತಾನೆ. ಮುಗ್ದಿರೋ ಮದ್ವೆಗೆ ಮೇಳ ಹೊಡಿಯಕ್ಕೆ ಬಂದಂಗೆ ಅಂಕಲ್ ಮತ್ತೆ ಆ ಜೂನಿಯರ್ ಆ ಜಾಗಕ್ಕೆ ಬರ್ತಾರೆ. ನೋಡಿದ ತಕ್ಷಣ ಹೀರೋ ಟೆನ್ಷನ್ ಆಗ್ಬಿಡ್ತಾನೆ. ಎಲ್ಲ ಮುಗಿದ್ಮೇಲೆ ಬಂದಿದ್ದೀರಾ, ಅವ್ರ ಹೀರೋಯಿನ್ ಎತ್ಕೊಂಡು ಹೊಟ್ಟೋದ್ರು, ನಾವ್ ಫಸ್ಟ್ ಹೋಗ್ಬಿಟ್ಟು ಹೀರೋಯಿನ್ ಮತ್ತೆ ಅವ್ರ ತಂಗಿನ ಕಾಪಾಡ್ಬೇಕು, ಬನ್ನಿ ಹೋಗೋಣ ಅಂತ ಇವ್ರ ಹೆಂಗೋ ಗುಹೆ ಹತ್ರ ಕೂಡ ಬಂದ್ಬಿಟ್ರು. ಆದ್ರೆ ನಮ್ ಹೀರೋ ಮೈಂಡ್ ಅಲ್ಲಿ ಇರೋದಲ್ಲ ಯಾರಿಗೂ ಏನು ಆಗ್ಬಾರ್ದು, ಎಲ್ಲರೂ ಸೇಫ್ ಆಗಿರ್ಬೇಕು ಅಂತ. ಅದಕ್ಕೆ ಅಂಕಲ್ ಮತ್ತೆ ಜೂನಿಯರ್ ಏನಾದ್ರು ಗುಹೆ ಒಳಗಡೆ ಹೋದ್ರೆ ಅವ್ರಿಗೇನಾದ್ರು ಆಗುತ್ತೆ ಅಂತ ನೀವ್ ಇಲ್ಲೇ ಇರಿ, ನಾನು ಒಳಗಡೆ ಹೋಗ್ತೀನಿ, ನೀವ್ ಈ ಗುಹೆ ಸುತ್ತ ಬಾಂಬ್ ನ ಸೆಟ್ ಮಾಡ್ಬಿಡಿ. ಇನ್ ಕೇಸ್ ನನ್ನನ್ನು ಮೀರಿ ಆ ಮಂತ್ರವಾದಿ ಏನಾದ್ರು ಹೊರಗಡೆ ಬರೋ ತರ ಆದ್ರೆ ನನ್ ಬಗ್ಗೆ ಯೋಚನೆ ಮಾಡ್ಬಿಡಿ, ಆ ಬಾಂಬ್ ನೆಲ್ಲ ಬ್ಲಾಸ್ಟ್ ಮಾಡ್ಬಿಡಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವ್ನ್ ಕೂಡ ಒಳಗಡೆ ಹೋಗ್ತಾನೆ. ಇವಾಗ್ಲೇ ಫಸ್ಟ್ ಟೈಮ್ ಆ ವಿಲ್ಲನ್ನ ಎದುರುಗಡೆಗೆ ನೋಡೋದು. ಓಹೋ ನೀನೇ ನಾ ಮಂತ್ರವಾದಿ, ಬಾರೋ ನೀನ ನೋಡ್ಬಿಡೋಣ ಅಂತ ಹೇಳಿ ಅವನ ಹತ್ರ ಇರೋ ಅರ್ಧ ಕತ್ತಿನ ಇಟ್ಕೊಂಡು ಮನ್ಸ್ ತುಂಬಾ ಧೈರ್ಯನ ಇಟ್ಕೊಂಡು ಅವನನ್ನ ಅಟ್ಯಾಕ್ ಮಾಡಕ್ಕೆ ಮುಂದೆ ಹೋಗ್ತಾನೆ. ಆ ಕಡೆಯಿಂದ ಅವ್ನ್ ಕೂಡ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಅವ್ನ ಅಸಾಲ್ಟ್ ಆಗಿ ನಮ್ ಹೀರೋನ ಒಡೆದು ಸೈಡ್ ಹಾಕ್ತಾ ಇರ್ತಾನೆ. ಆದ್ರೆ ಇದೇ ಜಾಗದಲ್ಲೇ ತಾನೆ ಆ ಕತ್ತಿ ಕೂಡ ಇರೋದು. ಅಂದ್ರೆ ನಮ್ ಹೀರೋ ಕೈಲಿ ಇದ್ದಿದ್ ಕತ್ತಿ ಮತ್ತೆ ಆ ತಾಲಿಸ್ಮನ್ ಗೆ ಚುಚ್ಕೊಂಡಿರೋ ಕತ್ತಿ. ಇದ್ರ ಪವರೇ ಏನಂದ್ರೆ ಪಕ್ಕದಲ್ಲಿದ್ರೆ ತಾನಾಗೆ ಜಾಯಿಂಟ್ ಆಗುತ್ತೆ. ಈಗ ನಮ್ ಹೀರೋ ಬೈ ಮಿಸ್ಟೇಕ್ ಕೆಳಗಡೆ ಹಾಕ್ಬಿಟ್ಟಿದ್ದ ಅಲ್ವಾ ಕತ್ತಿ, ಅದು ಹೋಗ್ಬಿಟ್ಟು ಈ ಕತ್ತಿ ಜೊತೆ ಜಾಯಿಂಟ್ ಆಗುತ್ತೆ. ಅರ್ಧ ಕತ್ತಿ ಇದ್ದಾಗ್ಲೇ ನಮ್ ಹೀರೋ ಅದನ್ನ ಇಟ್ಕೊಂಡು ಏನೆಲ್ಲ ಆಟ ಆಡಿಸ್ದ ಈ ಮಂತ್ರವಾದಿನ. ಇನ್ ಪೂರ್ತಿ ಕತ್ತಿ ಸಿಕ್ಕಿದ್ರೆ ಸುಮ್ನೆ ಬಿಡ್ತಾನ? ಇನ್ ಅದನ್ನ ಎತ್ಕೊಂಡವನು ಸಕ್ಕದಾಗ ಮಂತ್ರವಾದಿನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಆದ್ರೆ ಹೆಂಗೋ ಸೈಡ್ ಬಿದ್ದಿರೋ ಮಂತ್ರವಾದಿ ಕೈಗೆ ಆ ಬಿದುರ್ದು ಡಬ್ಬಿ ಸಿಕ್ಬಿಡುತ್ತೆ. ಅದಿದ್ರೆ ಇವ್ನ ಆತ್ಮನ ಬೇರೆಯವ್ರ ಮೈಗೆ ಕೂಡ ಟ್ರಾನ್ಸ್ಫರ್ ಮಾಡ್ಬೋದಲ್ವಾ. ಸೊ ಇವನೇನ್ ಮಾಡ್ತಾನೆ, ಇವ್ನ ಆತ್ಮನ ಅಲ್ಲಿ ಬಿದ್ದಿರೋ ಅವ್ನ ಆಳ್ಮೈಯಲ್ಲೇ ಸೇರಿಸ್ಬಿಡ್ತಾನೆ. ಈ ಕಡೆ ನಮ್ ಹೀರೋಗೆ ಇದಿನ್ನೂ ಗೊತ್ತಾಗಿಲ್ಲ. ಅವ್ನ ಹತ್ರ ಫೈಟಿಂಗ್ ಮಾಡ್ತಾ ಇರ್ಬೇಕಾದ್ರೇನೆ ಅವ್ನ್ ಬಂದು ನಮ್ ಹೀರೋನ ಅಟ್ಯಾಕ್ ಮಾಡ್ಬಿಡ್ತಾನೆ. ಅದರಿಂದ ನಮ್ ಹೀರೋ ಕತ್ತಿ ಹೋಗಿ ಸ್ವಲ್ಪ ದೂರದಲ್ಲಿ ಬಿದ್ಬಿಡತ್ತೆ. ಈ ಗ್ಯಾಪ್ನ ನೋಡಿ ಆ ಮಂತ್ರವಾದಿ ನಮ್ ಹೀರೋ ಕತ್ತಿಗೆ ಕತ್ತಿನ ಇಟ್ಬಿಟ್ಟಿರ್ತಾನೆ. ಈ ಟೈಮ್ ಅಲ್ಲಿ ಡಮ 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 ಅಂತ ಒಂದು ಸೌಂಡ್. ಏನಂತ ನೋಡಿದ್ರೆ ಅವ್ರ ಅಂಕಲ್ ಕೈಯಲ್ಲಿ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರತ್ತಲ್ಲ, ಅದನ್ನ ಬಾರಿಸ್ತಾ ಇರ್ತಾರೆ. ಅದೇ ಟೈಮ್ಗೆ ಜೂನಿಯರ್ ಕೈಯಲ್ಲಿ ಒಂದು ಫ್ಲೇರ್ ಗನ್ ತರ ಇರುತ್ತೆ ನೋಡಕ್ಕೆ, ಅದನ್ನ ಎತ್ಕೊಂಡ್ಬಂದು ಒಳಗಡೆ ಬ್ಲಾಸ್ಟ್ ಮಾಡಿದ ತಕ್ಷಣ ಫುಲ್ ಬೆಳಕ್ ಬರುತ್ತೆ. ಅದರಿಂದ ಮಂತ್ರವಾದಿಗೆ ಸರಿಯಾಗಿ ಕಣ್ ಕಾಣಿಸದೆ ಆಗ್ಬಿಡುತ್ತೆ. ಈ ಗ್ಯಾಪ್ ನ ಯೂಸ್ ಮಾಡಿ ನಮ್ ಹೀರೋ ಹೆಂಗೋ ಹೀರೋಯಿನ್ ಮತ್ತೆ ಅವ್ರ ತಂಗಿನ ಅಲ್ಲಿಂದ ಕಾಪಾಡಿ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಅದೇ ಟೈಮ್ಗೆನೆ ಅಂಕಲ್ ಮತ್ತೆ ಆ ಜೂನಿಯರ್ ಅವ್ರು ಕೂಡ ಹೊರಗಡೆ ಬಂದ್ಬಿಟ್ರು. ಅದ್ರ ಸ್ವಲ್ಪ ಹೊತ್ತಲ್ಲೇ ಆ ಮಂತ್ರವಾದಿ ಕೂಡ ಹೊರಗಡೆ ಬಂದ್ಬಿಡ್ತಾನೆ. ಅದ್ರೊಂದ್ ಬರೋಷ್ಟ್ರಲ್ಲಿ ಇಲ್ಲಿರೋ ಬಾಂಬ್ ನೆಲ್ಲ ಬ್ಲಾಸ್ಟ್ ಮಾಡ್ಬೇಕು ಅಂತ ಹೇಳಿ ಆ ಬಾಂಬ್ ನೆಲ್ಲ ಬ್ಲಾಸ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಅವ್ನು ಆನ್ ದ ವೇ ಇದ್ದ ಅಲ್ವಾ, ಅವ್ನ್ ಏನು ಆಗಿರೋದಿಲ್ಲ. ಅವ್ನ್ ಇನ್ ಸ್ವಲ್ಪ ಹೊತ್ತಲ್ಲಿ ಹೊರಗಡೆ ಬಂದ್ಬಿಡ್ತಾನೆ. ಆದ್ರೆ ಅಷ್ಟರಲ್ಲಿ ನಾವು ಅವನ್ನ ಪೂರ್ತಿ ನಾಶ ಮಾಡೋ ಪ್ರೊಸೀಜರ್ ನ ಮಾಡ್ಬೇಕು ಅಂತ ಆ ತಾಲಿಸ್ಮನ್ ಒಂದು ಮಾಡಕ್ಕೆ ನೋಡ್ತಾರೆ. ಅದ್ ಹೆಂಗ್ ಒಂದ್ ಮಾಡ್ತಾರಂದ್ರೆ ನಮ್ ಹೀರೋ ಬಂದು ತಾಲಿಸ್ಮನ್ ಕೆಳಗಡೆ ಇಟ್ಟಿರ್ತಾನೆ. ಇನ್ನೊಂದ್ ಅರ್ಧ ತಾಲಿಸ್ನ ಬಂದು ಜೂನಿಯರ್ ಆ ಕಡೆ ಸುಟ್ಟಿದ ತಕ್ಷಣ ಈ ತಾಲಿಸ್ಮನ್ ತಾನಾಗೆ ಜಾಯಿಂಟ್ ಆಗುತ್ತೆ. ಅಂದ್ರೆ ತಾನಾಗೆ ಬೆಳೆಯುತ್ತೆ ಪೂರ್ತಿಯಾಗಿ. ಅದಾದ್ಮೇಲೆ ನಮ್ ಹೀರೋ ಮಂತ್ರ ಹೇಳ್ಬಿಟ್ಟು ಆ ಕತ್ತಿನ ಎತ್ತಿ ಆ ತಾಲಿಸ್ಮನ್ ಗೆ ಚುಚ್ಚಿದ ತಕ್ಷಣ ಅದರಿಂದ ಸ್ಟಾರ್ಟಿಂಗ್ ಅಲ್ಲಿ
ಒಂದು ಚೈನ್ ತರ ಹೋಯ್ತಲ್ಲ, ಅದೇ ತರ ಒಂದು ಚೈನ್ ಒಳಗಡೆ ಗುಹೆನಲ್ಲಿರೋ ಆ ವಿಲನ್ ಮಂತ್ರವಾದಿ ಕಾಲ್ಗೂ ಸಿಕ್ಕಾಕೊಳ್ಳುತ್ತೆ. ಅದರಿಂದ ಅವ್ನು ತಪ್ಪಿಸ್ಕೊಳಕ್ಕೆ ಏನೆಲ್ಲ ತಿಪ್ಪರ್ಲಾಗ ಆಗ್ತಾ ಇರ್ತಾನೆ, ಬಟ್ ಅದರಿಂದ ಅವ್ನಿಗೆ ತಪ್ಪಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಫೈನಲ್ ಆಗಿ ಹೆಂಗೋ ಆ ಚೈನ್ ಪೂರ್ತಿ ಅವನ್ನ ಸುತ್ಕೊಂಡು ಆ ತಾಲಿಸ್ಮನ್ ಪೇಪರ್ ಒಳಗಡೆ ಅವನನ್ನ ಎಳ್ಕೊಂಡೇ ಬಿಡ್ತು. ಆದ್ರೆ ಎಳ್ಕೊಂಡಿದ್ ಸ್ವಲ್ಪ ಹೊತ್ತಲ್ಲೇ ತಾಲಿಸ್ಮನ್ ಪೇಪರ್ ಕೂಡ ಸುಟ್ಟೋಯ್ತು. ಇದೇ ಆ ತಾಲಿಸ್ಮನ್ ಪೇಪರ್ ನ ಹೆಂಗೋ ಸಕ್ಸಸ್ಫುಲ್ ಆಗಿ ಆ ವಿಲನ್ ಮಂತ್ರವಾದಿನ ಇವ್ರು ನಾಶ ಮಾಡಿದ್ದಾಯ್ತು. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಅವ್ರ ತಂಗಿನವ್ರ ಮನೆ ಹತ್ರ ಬಿಟ್ಬಿಟ್ಟು ಇವ್ರ ಇಲ್ಲಿಂದ ಹೋಗ್ಬೇಕಾದ್ರೆ ಜೂನಿಯರ್ ಹೇಳ್ತಾನೆ, ಹೌದು ನಿನ್ನ ಹತ್ರ ದೆವ್ವ ನೋಡೋ ಪವರ್ ಇದೆ ಅಲ್ಲಮ್ಮ, ನಾವು ಕೂಡ ಈ ತರ ದೆವ್ವ ಓಡ್ಸೋ ಕಂಪನಿ ಒಂದ್ ಇಟ್ಕೊಂಡಿದೀವಿ, ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಬಂದು ನಮ್ ಟೀಮ್ ಅಲ್ಲಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ. ಹೀರೋಯಿನ್ ಹಂಗೆ ನಮ್ ಹೀರೋ ಕಡೆ ನೋಡಿದ ತಕ್ಷಣ ಅಂಕಲ್ ಎಲ್ಲರೂ ನಮ್ ಹೀರೋ ಕಡೆ ನೋಡ್ತಾರೆ. ಹೀರೋ ಕೂಡ ಹಂಗೆ ಸ್ಮೈಲ್ ಮಾಡ್ತಾನೆ, ನಮ್ದು ಒಂದು ಓಪನ್ ಕಂಪನಿ, ಯಾರ್ ಬೇಕಾಗಿದ್ರು ಬಂದು ನಮ್ ಕಂಪನಿಯಲ್ಲಿ ಜಾಯ್ನ್ ಆಗ್ಬೋದು ಅಂತ ಅವ್ನ್ ಸ್ಮೈಲ್ ಗೆ ಅರ್ಥನೇನೋ. ಇದೇ ತರ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನ ನೋಡೋದಕ್ಕೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.